ಬೆಳಗಾವಿ ನಿಪ್ಪಾಣಿ ತಾಲೂಕಿನ ಬೇಡಕ್ಕಿಹಾಳ ಗ್ರಾಮದ ಸಿದ್ದೇಶ್ವರ ಮಂದಿರದಲ್ಲಿ ಕಾರ್ತೀಕ ಮಾಸದ ಅಂಗವಾಗಿ ಇದೇ ಮೊದಲ ಬಾರಿಗೆ ಅತ್ಯಂತ ವೈಭವದಿಂದ ದೀಪೋತ್ಸವ ಆಚರಿಸಲಾಯಿತು. 7,111 ಹಣತೆಗಳಿಂದ ಹೊಳೆಯುವಂತೆ ಸಿಂಗರಿಸಿದ ದೇವಾಲಯವು ಭಕ್ತರ ಗಮನ ಸೆಳೆದು ಸಾವಿರಾರು ಜನರನ್ನ ತನ್ನತ್ತ ಆಕರ್ಷಿಸಿತು. ಮಂದಿರದ ಕಲ್ಯಾಣ ಮಂಟಪ ಹಾಗೂ ಪ್ರಮುಖ ಸಭಾಭವನದಲ್ಲಿ ರಂಗೋಲಿಗಳ ಮೂಲಕ ಮಹಾಲಕ್ಷ್ಮಿ, ರಾಧಾಕೃಷ್ಣ ಹಾಗೂ ಕಾಂತಾರ ಸಿನಿಮಾ ಕೃತಿ ನೆನಪಿಸುವ ನಂದಿ ಶಿವಲಿಂಗ ಅಲಂಕಾರವು ಭಕ್ತರನ್ನ ಮಂತ್ರಮುಗ್ಧರನ್ನಾಗಿಸಿತು. 20 ಕೆಜಿಯ ನಾನಾ ಬಣ್ಣದ ಹೂಗಳಿಂದ ಮಾಡಲಾದ ಭವ್ಯ ಶಿವಲಿಂಗವು ಈ ವರ್ಷದ ವಿಶೇಷ ಆಕರ್ಷಣೆಯಾಗಿ ಮೂಡಿಬಂದಿತು. ಗ್ರಾಮದ ಕಲ್ಯಾಣ ಸಿದ್ದೇಶ್ವರ ಯುವ ಫೌಂಡೇಶನ್ ಕಳೆದ 7 ವರ್ಷಗಳಿಂದ ನಿರಂತರವಾಗಿ ಈ ದೀಪೋತ್ಸವವನ್ನು ಆಯೋಜಿಸುತ್ತಿದೆ. 2019ರಲ್ಲಿ 1,111 ದೀಪಗಳಿಂದ ಆರಂಭಿಸಿದ್ದೇವೆ. ಪ್ರತಿ ವರ್ಷ 1,000 ದೀಪಗಳನ್ನು ಹೆಚ್ಚಿಸುತ್ತಾ ಈ ಬಾರಿ 7,111 ದೀಪಗಳನ್ನು ಬೆಳಗಿಸಿದ್ದೇವೆ ಎಂದು ಫೌಂಡೇಶನ್ ಅಧ್ಯಕ್ಷ ಸಚಿನ್ ದೇಸಾಯಿ ತಿಳಿಸಿದರು. ಚಿಂಚಣಿ ಮಠದ ಉತ್ತರಾಧಿಕಾರಿ ಶಿವಪ್ರಸಾದ್ ದೇವರ ದೀಪ ಹಚ್ಚುವ ಮೂಲಕ ಉತ್ಸವಕ್ಕೆ ಚಾಲನೆ ನೀಡಿದರು. ಬಳಿಕ ಸಿದ್ದೇಶ್ವರ ದೇವರ ಪಲ್ಲಕ್ಕಿ ಉತ್ಸವ ಜರುಗಿದ್ದು ಸುತ್ತಮುತ್ತಲಿನ ಹಳ್ಳಿಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಧಾರ್ಮಿಕ ವಾತಾವರಣವನ್ನು ಮತ್ತಷ್ಟು ಗಾಢಗೊಳಿಸಿದರು.